ಸವಿತಾ, ವಿಜಯ್ ಕಣ ಫೋನ್ ಮಾಡಮ್ಮ ಬರಲಿ. ಏನಮ್ಮ ನೀನು ಎಲ್ಲಿ ಬಂದರೂ ವಿಚಾರಣೆ ಅಂತಲೇ ಇರ್ತೀರ ನೀವು? ಹಾಂ, ಏನು ವಿಚಾರಣೆ ಬರಲಿಲ್ಲ ಅಂತಂದರೆ ಯಾವುದೂ ಕೆಲಸ ಆಗಲ್ಲ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ಹಾಂ, ಬಾಯಿ ಮುಚ್ಕೊಂಡಿರ್ತೀಯಾ? ಅಲ್ಲಿ ನೋಡಿದ್ರೆ ಕವಿತಾ ಅಳ್ತಾವಳೆ, ನಿಂದೇನಿಲ್ಲ. ಇವಾಗ ಹೋಗಿ ಡಾಕ್ಟ್ರಿನ ಕರಿ ಅಂತಂದರೆ ಇಲ್ಲ, ಅವ್ರು ಮಲ್ಕೊಂಡವ್ರೆ ಎದ್ದೇಳಲ್ಲ ಅಂತಂದೆ. ಇವಾಗ ವಿಜಯ್ ಫೋನ್ ಮಾಡಿದ ತಕ್ಷಣ ಅವ್ರು ಡಾಕ್ಟ್ರ್ ಬರಲಿಲ್ಲ. ಹಾಂ, ನಿನ್ನ ಕಷ್ಟ ಕಾಲಕ್ಕೆ ಆಗ್ತಾನಲ್ಲ, ಅದಕ್ಕೆ ನಿಂಗೆ ದುರಂಕಾರ. ಅಮ್ಮ, ನೀವು ಯಾರೋ ನೋಡ್ಕೊಬೇಕಾಗಿಲ್ಲ ನನ್ನ ಹೆಂಡ್ತಿನ, ನಾನು ನೋಡ್ಕೊತೀನಿ ಹೋಗ್ರಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೋ. ಏನು ನಿಂದು ಹಾಸ್ಪಿಟ್ಲಿಗೆ ದುರಂಕಾರ? ನೋಡಿಮ್ಮ, ಹೆಣ್ಮಗು ಆಗಿದೆ, ತಾಯಿ ಆರೋಗ್ಯವಾಗಿದ್ದಾರೆ. ಮಗುನ ಒಂದು 20 ದಿವಸ ಅದು ಕರೆಂಟಲ್ಲಿ ಇಡಬೇಕಮ್ಮ. ಯಾಕಂತಂದರೆ ತುಂಬ ವೀಕ್ ಇದೆ ಮಗು. ಹೌದಾ ಡಾಕ್ಟ್ರ್, ಮಗುನ ಕರೆಂಟಲ್ಲಿ ಇಡಬೇಕಾ? ಹೌದಮ್ಮ, ಕರೆಂಟಲ್ಲಿ ಇಡಬೇಕು. ಗೊತ್ತಲ್ಲ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ನಿಮಗೆ. ದಿನಕ್ಕೆ 2,000 ಆಗುತ್ತಮ್ಮ. ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 20-25 ದಿವಸ ಮಗು ಕರೆಂಟಲ್ಲಿ ಇಡಲೇಬೇಕು. ಯಾಕಂತಂದರೆ ತುಂಬ ವೀಕ್ ಇದೆ ಮಗು. ದಿನಕ್ಕೆ ಎಷ್ಟಾಗುತ್ತೆ ಡಾಕ್ಟ್ರೆ? ದಿನಕ್ಕೆ 2,000 ಆಗುತ್ತೆ. 25 ದಿವಸ ಇಡಬೇಕು. ತಾಯಿಗೆ ಏನು ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ. ಹಾಂ ಸರಿ ಡಾಕ್ಟ್ರೆ. ಅಜಯ್, ನಿನ್ನ ಅಕೌಂಟಲ್ಲಿ ಎಷ್ಟಾಯಿತು ಕಾಸು? ಇಲ್ಲಮ್ಮ, ಕಾಸು ಎಲ್ಲ ಖಾಲಿ ಆಗ್ಬಿಡ್ತು. ಕೂತ್ಕೊಂಡು ತಿಂತಾಯಿದ್ರೆ ಖಾಲಿ ಆಗ್ದಿರಿ ಇನ್ನೇನಾಗ್ತೈತೆ? ಹಾಂ, ಇವಾಗ ಏನು ಮಾಡೋದು? ಮಗುನ ಕರೆಂಟಲ್ಲಿ ಇಡಬೇಕು ಅಂತ ಅವರಲ್ಲ, ಇವಾಗ ಯಾರ ಹತ್ರ ಕೇಳ್ತೀಯ ದುಡ್ಡು? ಯಾರ ಹತ್ರ ಕೇಳಬೇಕು ಏನು ನನಗೆ ಗೊತ್ತಾಗ್ತಾ ಇಲ್ಲಲ್ಲಮ್ಮ. ಏನು ಮಾಡೋದಮ್ಮ ಇವಾಗ? ಏನು ಮಾಡೋದು ಅಂತಂದರೆ, ನಿಮ್ಮ ಅಪ್ಪನ ಅಕೌಂಟ್ಗೆ ದುಡ್ಡು ಹೋಗಿದ್ದಾದ್ಮೇಲೆ ನಿಮ್ಮ ಅಕೌಂಟಿಗೆ ಅಷ್ಟು ದುಡ್ಡು ಅಂತ ಸೇರಿಸ್ತಾ ಅಂತಾನೆ ವಿಜಯ್. ಹಾಂ, ನೀನು ಇಷ್ಟು ಬೇಗ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರೆ ಇನ್ನೇನು ಒಂದು ಹೆಂಡ್ತಿಗೆ ಸೀರೆ ತಂದು ಕೊಡಲಿಲ್ಲ, ಒಂದು ನ್ಯಾಯವಾಗಿ ಮನೆಗೆ ರೇಷನ್ ತಂದಾಕಿ ಅಡುಗೆ ಮಾಡಿರಲಿಲ್ಲ, ಏನೋ ಮಾಡಿದೆ ಅಷ್ಟೊಂದು ದುಡ್ಡನ್ನ? ಹಾಂ, ಏನು ಮಾಡಿದೆ? ಯಾವುದು ಖರ್ಚು ಮಾಡಿದೆ ನೀನು? ಕೂತ್ಕೊಂಡು ತಿಂತಾಯಿದ್ರೆ ಕುಡಿಕೆ ಹಣ್ಣನೂ ಸಾಲಲ್ಲ ಅಂತಾರಲ್ಲ, ಹಂಗೆ ನಿನ್ನ ಜೀವನ. ಇವಾಗ ನೋಡು, ಕಷ್ಟದ ಕಾಲ ಕಾಸಿಲ್ಲ. ಇವಾಗ ಏನೋ ಮಾಡೋದು? ಅದೇನೋ ನಿನಗೆ ಸೇರಿದ್ದಪ್ಪ. ಸುಮ್ಮನೆ ನಾವು ಇವ್ರನ್ನ ಸಹಾಯ ಕೇಳಿದ್ರೆ ಏನೋ ಯಾವಾಗಲೂ ಅವ್ರ ಹೆಸರೇ ಹೇಳ್ತೀಯಾ ಅಂತ ನಮ್ಮ ಮೇಲೆ ಯಾಕೆ ಜಗಳಕ್ಕೆ ಬರ್ತೀಯಾ? ನೀನಿಷ್ಟ, ನೀನೇನಾದರೂ ಮಾಡ್ಕೊಪ್ಪ. ಹಂಗಂದ್ರೆ ಹೆಂಗಮ್ಮ? ಇವಾಗ ಮಗುನ ಕರೆಂಟಲ್ಲಿ ಇಡಲೇಬೇಕು ಅಂತವ್ರೆ, ವೀಕ್ ಐತೆ ಅಂತವ್ರೆ. ಮಗು ವೀಕ್ ಆಗಬೇಕಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ಮಗು ವೀಕ್ ಆಗಬೇಕಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ಯಾಕಂತೀಯಾ? ನೀನು ಮಾಡೋ ಕೆಲಸಗಳಿಗೆ ಅವಳಿಗೆ ಈಚೆ ಹೇಳ್ಕೊಂಡ್ಲಾರ್ತೀರಾ, ಒಳಗೆ ನುಂಗ್ಕೊಂಡು ಆ ಮಗುಗೆ ಆಗತ್ತಿ ಬಂದೈತೆ. ಅಮ್ಮ, ಈ ಟೈಮಾಗ ಅದೆಲ್ಲ ಬೇಕಾ? ನಿನಗೆ ಯಾವ ಟೈಮಲ್ಲೂ ಯಾವ ವಿಷಯನೂ ಬೇಡಪ್ಪ, ಯಾವ ವಿಷಯನೂ ಬೇಡ. ನೀನು ಹೆಂಡ್ತಿ ನೋಡ್ಕೊತೀನಿ, ಅದೇನೋ ನೀನು ದುಡ್ಡಿನ ವ್ಯವಸ್ಥೆ ಮಾಡ್ಕೊ. ನನಗಂತೂ ಗೊತ್ತಿಲ್ಲ. ಇವಾಗ ಮಗುನ ತಾಯಿನ ಆಚೆ ಕರ್ಕೊಂಡು ಹೋದ್ರೆ ಹಾಸ್ಪಿಟ್ಲಿಂದ 3.5 ಲಕ್ಷ ಬಿಲ್ ಮಾಡ್ತಾರೆ. 3.5 ಲಕ್ಷ 4 ಲಕ್ಷ ಬಿಲ್ ಮಾಡ್ತಾರೆ. ಅದೇನು ಮಾಡ್ತೀವೋ ಮಾಡು. ಸುಮ್ಮನೆ ಬೇರೆಯವ್ರ ಹತ್ರ ನಾವು ಸಹಾಯ ಕೇಳೋದು, ಅವಾಗ ಬಂದು ನೀನು ಏನಮ್ಮ ಅವ್ರ ಬಗ್ಗೆನೇ ಮಾತಾಡ್ತೀರಾ, ಅವ್ರಿಗೆ ಹೇಳ್ತೀಯ ಅಂತ ಅನ್ನೋದು ಯಾಕೆ ಬೇಕಪ್ಪ ನಮಗೆ? ಸುಮ್ಮನೆ ಬಾಯಿ ಮುಚ್ಕೊಂಡಿರೋದೇ ಮೇಲು. ಅಮ್ಮ, ಅಪ್ಪನ ಹತ್ರ ಅದು ಕೇಳಮ್ಮ, ಕೇಳಿ ಇಸ್ಕೊಮ್ಮ, ನಾನು ಮತ್ತೆ ವಾಪಸ್ ಕೊಡ್ತೀನಿ ಅಪ್ಪನಿಗೆ. ಇಲ್ಲಪ್ಪ, ನಿಮ್ಮ ಅಪ್ಪನ ಹತ್ರ ಎಲ್ಲೈತೆ? ಹಾಂ, ಎಲ್ಲೈತೆ ಹೇಳು? ಈ ನಡುವೆ ಎಲ್ಲ ಅದಕ್ಕೂ ಇದಕ್ಕೂ ಅಂತ ಖರ್ಚು ಮಾಡಿ ಖಾಲಿ ಆಗೋಯ್ತು. ಸಾಕು, ಸುಮ್ಮನೆ ಇರಮ್ಮ. ವಿಜಯಣ್ಣ ಮಾತ್ರ ಬೇರೆಯವರು ಮಕ್ಕಳಿಗೆಲ್ಲ 3 ಲಕ್ಷ ಫಿಕ್ಸೆಡ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ದುಡ್ಡು ಕೊಡೋಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತೀರಾ? ಅಜಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು. ಇಲ್ಲ ಅಂತಂದರೆ ನೋಡು, ಅವ್ನಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾರು ದುಡ್ಡಲ್ಲಿ ಅಂದ್ಕೊಂಡಿದ್ಯಾ? ಅವ್ನು ಫಿಕ್ಸೆಡ್ ಮಾಡಿರೋದು ಆ ಮಕ್ಕಳಿಗೆ. ಅವನ ದುಡ್ಡಲ್ಲಿ ನಿನಗೆ ಎಷ್ಟು ದುಡ್ಡು ಬರುತ್ತೋ ಅವನಿಗೂ ಅಷ್ಟೇ ದುಡ್ಡು ಬರೋದು, ಆಯಿತಾ? ಆವತ್ತಿಂದ ನಿಮ್ಮ ಅಪ್ಪನ ಮಾಡಿರೋ ರೂಲ್ಸ್ ಗೊತ್ತಿಲ್ಲ? ಹಾಂ, ತಿಂಗಳಿಗೆ ಇಷ್ಟಿಷ್ಟು ಅಂತೆಲ್ಲ ನಿಮ್ಮ ಅಕೌಂಟ್ಗೆ ಹಾಕ್ತಾಯಿದ್ರಲ್ಲ ನಿಮ್ಮ ಖರ್ಚಿಗೆ, ಅದನ್ನು ಅವನು ವೇಸ್ಟ್ ಮಾಡ್ದಿರ ಉಳಿತಾಯ ಮಾಡಿ ಆ ಮಕ್ಕಳಿಗೆ ಹಾಕಿರೋದು. ಹಿಂದೆ ಮುಂದೆ ಆಲೋಚನೆ ಮಾಡ್ದಿರ ದುಡುಕಿ ಮಾತಾಡೋದಂತೂ ಚೆನ್ನಾಗಿ ಕಲ್ತ್ಬಿಟ್ಟಿದೆಯಾ ಈ ನಡುವೆ. ನಿನ್ನ ದುಡ್ಡೆಲ್ಲಿ ಅಂತ ಅವನ ದುಡ್ಡೊಳಗೆ ಆ ಮಕ್ಕಳಿಗೆ ಫಿಕ್ಸೆಡ್ ಮಾಡೋನೆ. ನಿಮ್ಮ ಅಪ್ಪನ ದುಡ್ಡು ಎತ್ಕೊಂಡಿಲ್ಲ ಅವನು. ನಿನಗೆ ಕೊಟ್ಟಿರೋ ಥರನೇ ಅವನಿಗೂ ದುಡ್ಡು ಕೊಟ್ಟಿದ್ದು. ಅವನು ವೇಸ್ಟ್ ಖರ್ಚು ಮಾಡ್ತೀರ ಹಂಗೆ ಇಟ್ಟವನೇ, ನೀನು ವೇಸ್ಟ್ ಖರ್ಚು ಮಾಡಿ ಹಾಳು ಮಾಡಿದ್ಯಾ? ಅಥವಾ ಇಷ್ಟಿನಿಂದ ನಮ್ಮ ಜೊತೆಗಿದ್ದೆ ನಾವೇನಾದರೂ ಒಂದು ದಿವಸ ಏನಾದರೂ ನಿಂಗೆ ಏನಾದರೂ ಹೇಳಿದ್ರಾ? ಇಲ್ಲ ಸಕ್ಕರೆ ತಗೊಂಬಪ್ಪ, ಅಕ್ಕಿ ತಗೊಂಬಪ್ಪ, ಬೇಳೆ ತಗೊಂಬಪ್ಪ ಅಂತ? ಹಾಂ, ಯಾವತ್ತಾದರೂ ಹೇಳಿದ್ರೆ ನಾವು? ಇಲ್ಲಲ್ಲ, ಹೇಳಿಲ್ಲಲ್ಲ. ಮತ್ತು ದುಡ್ಡೆಲ್ಲ ಏನೋ ಮಾಡಿದೆ? ಮಾತಾಡೋದೊಂದು ಕಲ್ತಿದ್ಯಾ ಮುಖ ಸಿಂಟಿಸ್ಕೊಂಡು. ಅಖಿಲಮ್ಮ, ಸವಿತಕ್ಕ, ನಾಲ್ಗೆ ಬಿಟ್ಟು ಹಿಡಿದು ಮಾತಾಡೋ. ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕೋ ನಿಂಗೆ? ಆ ಹುಡುಗಿ ಅಲ್ಲೇ ಕೂತ್ಕೊಂಡವಳೆ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ? ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗಲ್ಲ? ಅವನು ಬುದ್ಧಿ ಬಂದ ಕಾಲದಾಗಿಂದ ನನ್ನ ತಮ್ಮನವ್ರು ಚೆನ್ನಾಗಿರಬೇಕು ಅಂತ ದುಡಿತಾನೆ ಅವನೇ. ನೀವು ನೋಡ್ತಾ ದುಂದು ವೆಚ್ಚ ಮಾಡ್ತಾನೆ ಇದ್ದೀರಾ. ಏನಕ್ಕೂ ಖರ್ಚು ಮಾಡ್ತೀಯ ಅಷ್ಟೊಂದು ದುಡ್ಡು? ಹಾಂ, ಅಮ್ಮ ಹೋಗ್ಲಿ ಬಿಡಮ್ಮ, ನನಗೆ ಗೊತ್ತಿಲ್ಲ. ನಾನೆಲ್ಲ ಅಪ್ಪನ ದುಡ್ಡಲ್ಲಿ ಎತ್ಕೊಂಡಿರ್ಬೇಕು ಅಂತ ಅಂದ್ಕೊಂಡೆ. ಯಾವ ಕಾಲಕ್ಕೂ ಮುಟ್ಟಬೇಕು ಅವ್ನು ಬೇರೆಯವ್ರ ದುಡ್ಡು? ಯಾವ ಕಾಲಕ್ಕೆ ಮುಟ್ಟಬೇಕು? ಹಾಂ, ಅವನ ಜೊತೆನೇ ಇರ್ತೀಯ, ಅವ್ನ ಬುದ್ಧಿ ಗೊತ್ತಾಗಲ್ವೇನೋ ನಿನಗೆ? ಕಷ್ಟ ಅಂದವ್ರಿಗೆ ಅವನು ಮೈ ಮೇಲಿರೋ ಬಟ್ಟೆ ಬಿಚ್ಕೊಡೋಂಥ ಮನುಷ್ಯನವನು. ಅವನ ಮನಸ್ಸು ನೀನು ಅರ್ಥ ಮಾಡ್ಕೊಂಡಿಲ್ಲ
ಅಲ್ಲ ಇಷ್ಟು ದುಡ್ಡೆಲ್ಲ ಏನಕ್ಕೆ ಖರ್ಚು ಮಾಡಿದೆ ಅಂತ. ಅಮ್ಮ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ನಲ್ಲ, ನನ್ನ ಫ್ರೆಂಡ್ ಹೇಳ್ದ ಏನೋ ಶೇರ್ ಮಾರ್ಕೆಟ್ ಅಂತೆ, ಅದಕ್ಕೆ ಬಂಡವಾಳ ಹಾಕು, ಅದ್ರ ಎರಡರಷ್ಟು ದುಡ್ಡು ಬರ್ತೈತೆ ಅಂತ. ಹಾಕಿದ್ನಮ್ಮ, ಅದು ಬರಲಿಲ್ಲ, ಏನಾಯ್ತೋ ಏನೋ ಗೊತ್ತಿಲ್ಲ. ಥೂ, ನಿಮ್ಮ ಮಕ್ಕಕ್ಕಷ್ಟು ಬೆಂಕಿಡ. ಏನೋ ಮಾಡ್ತೀಯ ಇವಾಗ? ಏನು ಮಾಡ್ತೀಯ? ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮಲ್ಲ, ಮಗು ಪ್ರಶ್ನೆ ಇದು. ಏನು ಮಾಡ್ತೀಯ ಇವಾಗ? 25 ದಿವಸ ಮಗುನ ಕರೆಂಟ್ನಲ್ಲಿ ಇಡಬೇಕಂತೆ. ಈ ಹಾಸ್ಪಿಟ್ಲ್ ಕಾಸ್ಟ್ಲಿ ಅಂತ ಗೊತ್ತು ತಾನೇ ನಿಂಗೆ? ಹಾಂ, ನಮ್ಮ ಫ್ಯಾಮಿಲಿಯವರೆಲ್ಲ ಇದೇ ಹಾಸ್ಪಿಟ್ಲಿಗೆ ಅಲ್ಲೇ ನಮ್ಮ ಬರೋದು, ಅದಕ್ಕೆ ನಾನು ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ. ಇನ್ನು ಬೇರೆ ಹಾಸ್ಪಿಟ್ಲಿಗೆ ಹೆಂಗಮ್ಮ ಕರ್ಕೊಂಡು ಹೋಗೋದು? ಯಾವಾಗಲೂ ಇಲ್ಲಿ ಬಂದು ತಿರುಗಿ ಬೇರೆ ಹಾಸ್ಪಿಟ್ಲು ಅಂತಂದರೆ ಹೆಂಗೆ? ಇವಾಗ ಅದೇನು ಮಾಡ್ತೀಯೋ ಬೇಗ ಬೇಗ ಮಾತಾಡಬೇಕು. ಸುಮ್ಮನೆ ಆಲೋಚನೆ ಮಾಡೋ ಶಕ್ತಿ ನನಗಿಲ್ಲ. ಯಾಕಂತಂದರೆ ಮಗು ಪ್ರಶ್ನೆ ಇದು. ಅರ್ಜೆಂಟಾಗಿ ಮಗುನ ಕರೆಂಟ್ನಲ್ಲಿ ಇಡಬೇಕಂತೆ. ಏನು ಮಾಡ್ತೀಯಾ? ಏನು ಮಾಡೋದಮ್ಮ, ನೀನೇ ಹೇಳಮ್ಮ. ನಾನೇನು ಹೇಳಿ? ನಾನೇನು ಹೇಳಲ್ಲಪ್ಪ, ನಾನೇನು ಹೇಳಲ್ಲ. ಏನೋ ನಿಮಗೆಲ್ಲ ದುಡ್ಡು ಕೊಡ್ತೆ ಭದ್ರವಾಗಿ ಬ್ಯಾಂಕಲ್ಲಿ ಇಟ್ಟಿದ್ದಿದ್ರೆ ಏನೋ ಇವತ್ತು ಎತ್ಕೊಂಬಂದು ಕೊಡ್ಬೋದಾಗಿತ್ತು. ನಿಮ್ಮ ಭಾಗ ನಿಮ್ಮ ಖರ್ಚು ಅಂತ ಆವತ್ತಿಂದ ನಿಮ್ಮಪ್ಪ ಕೊಡ್ತಾನೆ ಅವರಲ್ಲ. ಆವತ್ತಿಂದ ಕೂಡಾಕಿದ್ರೆ ಇವತ್ತು ಎಷ್ಟು ದುಡ್ಡು ಆಯ್ತಾಯಿತ್ತು? ಹಾಂ, ಆವತ್ತಿಂದ ಬರೀ ದುಡ್ಡು ಹಾಳು ಮಾಡೋದೇ ಆಯಿತು. ಅಮ್ಮ ಹೋಗ್ಲಿ, ವಿಜಯನ ಹತ್ರನೇ ಕೇಳಿಸ್ಕೊಮ್ಮ. ಇವಾಗ ತಾನೇ ಹೇಳ್ದಲ್ಲೋ ಏನು ಎಲ್ಲದಕ್ಕೂ ವಿಜಯನ ಅಂತೀರಂತ. ಇವಾಗ ಅವನ್ನ ದುಡ್ಡು ಕೇಳು ಅಂತ ಇದೆಯಾ? ಇಲ್ಲಮ್ಮ, ವಾಪಸ್ ಕೊಡ್ತೀನಿ. ಇವಾಗ ವಿಜಯನ ಹತ್ರ ಈಸ್ಕೊಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ನೀನು ಬುದ್ಧಿ ನನಗೆ ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ ನಿನ್ನ ಬುದ್ಧಿಯೇ ಗೊತ್ತು. ನನಗೆ ಗೊತ್ತು ನಿನ್ನ ಬುದ್ಧಿ. ಏನಮ್ಮ, ಏನು ಡಿಸೈಡ್ ಮಾಡಿದ್ರಿ? ಮೇಡಮ್, ಮಗುನ ಕರೆಂಟ್ನಲ್ಲಿ ಇಡಿ ಮೇಡಮ್. ಹಾಂ ಸರಿನಮ್ಮ, ಆಯಿತು. ಮೇಡಮ್, ಪೇಷಂಟ್ನ ನೋಡ್ಬೋದಾ? ಹಾಂ ಹೋಗಿ ಹೋಗಿ ನೋಡೋಗಿ. ಕವಿತಾ, ಹೆಂಗಿದೆಯಮ್ಮ? ಅಖಿಲಮ್ಮ ಆರಾಮಾಗಿದ್ದೀನಿ. ಮಗು ಎಲ್ಲ ಅಖಿಲಮ್ಮ? ಮಗುನ ಸ್ವಲ್ಪ ವೀಕ್ ಐತಂತಮ್ಮ, ಅದಕ್ಕೆ ಕರೆಂಟ್ನಲ್ಲಿ ಇಡಕ್ಕೆ ತಗೊಂಡೋಗೋರೆ. ನಾನು ಹೇಳ್ದೆ ಮತ್ತು ತರಕಾರಿ ಎಲ್ಲ ತಿನ್ನಮ್ಮ, ಹಣ್ಣುಗಳು ಎಲ್ಲ ಚೆನ್ನಾಗಿ ತಿನ್ನು ಅಂತ. ನನ್ನ ಮಾತು ಕೇಳಲ್ಲ ನೀನು. ನೋಡು ಇವಾಗ ಮಗುನ ಕರೆಂಟ್ನಲ್ಲಿ ಇಡಂಗಾಯ್ತು. ಅಖಿಲಮ್ಮ ಸ್ವಲ್ಪ ಹೊತ್ತು ಕೂತ್ಕೊಳ್ಳ? ಬೇಡ ಬೇಡಮ್ಮ, ಬೇಡ ಬೇಡ, ಮಲ್ಕೋ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕೂತ್ಕೊಳ್ಳಿ ಅಂತೆ. ಇವಾಗ ಮಲ್ಕಮ್ಮ. ಅಖಿಲಮ್ಮ, ಅಜಯ್ ಅವ್ರು ಎಲ್ಲೋದ್ರ ಅಖಿಲಮ್ಮ? ಆಚೆ ಅವನಮ್ಮ, ಆಚೆ ಅವನೇ. ಅಜಯ್, ಕವಿತಾ ಹೆಂಗಿದೆಯಾ? ಚೆನ್ನಾಗಿದ್ದೀನಿ. ಮಗು ನೋಡಿದ್ರಾ? ಹ್ಞೂ ನೋಡಿದೆ, ಚೆನ್ನಾಗವಳೆ. ಕರೆಂಟಲ್ಲಿ ಇಟ್ಟವ್ರೆ, ಸ್ವಲ್ಪ ವೀಕವಳಷ್ಟೇ. ಒಂದು ಸ್ವಲ್ಪ ದಿವಸ ಕರೆಂಟ್ನಲ್ಲಿ ಇಟ್ಟರೆ ಸರಿ ಹೋಗ್ತಾಳಂತೆ. ಹೌದಾ, ಸರಿ. ಅಮ್ಮ ಬಾಪ್ಪ ಬಾ. ಅಲ್ಲ, ನೀವು ಅಷ್ಟೊತ್ತಲ್ಲಿ ಬರೋರು ಒಂದು ಫೋನ್ ಮಾಡ್ಬೇಕು ತಾನೇ? ಫೋನ್ ಮಾಡ್ತೀರಾ ಬಂದಿದ್ದೀರಲ್ಲ? ನೀನು ಮಲಗಿದ್ದಲ್ಲಪ್ಪ, ಇನ್ನು ಯಾಕೆ ಅಂತ ಬಂದ್ಬಿಟ್ರೆ. ಅಜಯ್ ಇದ್ನಲ್ಲ ಅದಕ್ಕೆ ಬಂದ್ಬಿಟ್ರೆ. ಇವಾಗ ನೀನು ಯಾಕೆ ಬರೋಕ್ಕೆ ಹೋಗಿತ್ತು? ಹೇಳಮ್ಮ, ಎಂತ ಮಾತು ಹೇಳ್ತೀರಾ? ಅಲ್ಲ, ನೀವೆಲ್ಲ ಹಾಸ್ಪಿಟ್ಲಲ್ಲಿ ಇರುವಾಗ ನಾನು ಮನೆಗಿಲ್ಲ ಆರಾಮಾಗಿ. ನಿದ್ದೆ ಬರ್ತೈತೇನಮ್ಮ? ಅಮ್ಮ, ಮಗು ಚೆನ್ನಾಗೈತಾ? ಹೆಣ್ಮಗುನಪ್ಪ, ಅದೇ ಅಷ್ಟು ವೀಕ್ ಐತಂತೆ, ಕರೆಂಟಲ್ಲಿ ಇಡಬೇಕಂತೆ. ದಿನಕ್ಕೆ 2,000 ಆಗುತ್ತೆ ಅಂತ ಹೇಳ್ತಾವ್ರಪ್ಪ. 2,000 ಅಲ್ದಿರ 3,000 ಆಗಲಿ ಬಿಡಮ್ಮ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಹಾಂ, 3,000 ಆಗಲಿ ಬಿಡು, ಆ ಮಗು ಚೆನ್ನಾಗಿರ್ಬೇಕು. ಇಟ್ಟಿದ್ದೀರಾ? ನೋಡ್ಕೊಂಬಂದ್ರಮ್ಮ ಹೋಗಿ? ಇನ್ನೂ ಇಲ್ಲಪ್ಪ, ಇನ್ನೂ ಹೋಗಿಲ್ಲ. ಕವಿತನ ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದೆ. ಹೋಗಪ್ಪ ವಿಜಯ್, ಅಲ್ಲಿ ಹೋಗಿ ಏನೋ ನೋಡೋಗಂಗೆ ಒಂಚೂರು ವ್ಯವಸ್ಥೆ. ಹಾಂ ಸರಿನಮ್ಮ, ಆಯಿತು.